ನಮಸ್ಕಾರ ಎಲ್ಲರಿಗೂ ಋತು ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನಿವತ್ತು ಮಾತಾಡ್ತಾ ಇರುವಂತಹ ಟಾಪಿಕ್ ಮಕ್ಕಳಿಗೆ ಎದೆ ಹಾಲನ್ನು ಬಿಡಿಸುವುದು ಹೇಗೆ ಅನ್ನುವಂಥ ಒಂದು ಟಾಪಿಕ್ಕು. ಅಂದರೆ ಇದು ಕೆಲವೊಂದಿಷ್ಟು ತಾಯಂದಿರಿಗೆ ಇದು ತುಂಬಾ ಕಾಂಪ್ಲಿಕೇಟ್ ಆಗಿರುತ್ತೆ, ಕೆಲವೊಬ್ಬರಿಗೆ ಈಸಿ ಆಗಿರುತ್ತೆ. ಒಂದು ವಾರ ಇಲ್ಲ 10 ದಿನದಲ್ಲಿ ಮಗು ಹಾಲನ್ನು ಯಾವ ರೀತಿ ಬಿಡಿಸೋದು ಅಂತಂದು ನಾನು ಹೇಳ್ಕೊಡ್ತೀನಿ. ಒಂದು ಸಿಂಪಲ್ ಟಿಪ್ಸ್ ಅದಾವು. ಆ ಟಿಪ್ಸನ್ನು ಫಾಲೋ ಮಾಡಿದರೆ ಮಗುಗೂ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ, ತಾಯಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಥರ ಕೆಲವೊಂದಿಷ್ಟು ತಾಯಂದ್ರ ಕಡೆಯಿಂದ ನಾನು ಕೇಳ್ಪಟ್ಟಿರುವಂತಹ ಸಜೆಷನ್ನ ನಿಮ್ಮೊಂದಿಗೂ ಕೂಡ ಶೇರ್ ಮಾಡ್ಕೊತೀನಿ. ಮೊದಲಿಗೆ ತಾಯಿ ಎದೆ ಹಾಲು ಮಕ್ಕಳಿಗೆ ಯಾವ ರೀತಿ ನಾವು ಕೊಡುವುದು ಅಂತಂದು ಫಸ್ಟ್ ಒಂದು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಮಗು ಹುಟ್ಟಿದ ದಿನದಿಂದ ಹಿಡಿದು ಒಂದು 6 ತಿಂಗಳವರೆಗೂ ನಾವು ಕಂಟಿನ್ಯೂ ಒಂದು 2 ತಾಸಿಗೊಮ್ಮೆ ಕಂಟಿನ್ಯೂ ಫೀಡ್ ಮಾಡಬೇಕಾಗುತ್ತೆ. ಸೊ 6 ತಿಂಗಳು ಆದಮೇಲೆ ನಾವು ಮಗುವಿಗೆ ಸಾಲಿಡ್ ಫುಡ್ಡನ್ನು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಸಾಲಿಡ್ ಅಂದರೆ ಲೈಟಾಗಿ ರಾಗಿ ಗಂಜಿ, ಅಕ್ಕಿ ಗಂಜಿ ಈ ಥರ ಸಾಲಿಡ್ ಫುಡ್ಡನ್ನು ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಅಂದರೆ 6 ತಿಂಗಳಲ್ಲಿ ಹುಟ್ಟಿದ ಮಗುವಿನಿಂದ ಹಿಡಿದು 6 ತಿಂಗಳ ಮಗುವಿನವರೆಗೂ ನಾವು 2 ತಾಸಿಗೊಮ್ಮೆ ಮಕ್ಕಳಿಗೆ ಬ್ರೆಸ್ಟ್ ಫೀಡಿಂಗ್ ಎದೆ ಹಾಲನ್ನು ಕೊಡ್ತಾ ಇರ್ತೀವಿ. 6 ತಿಂಗಳು ಆದ ನಂತರ ಮಕ್ಕಳಿಗೆ ನಾವು ಗಂಜಿಯನ್ನು ಹಾಕ್ತಾ ಇರ್ತೀವಿ. ಅಂದರೆ ಆ ಒಂದು ಟೈಮಲ್ಲಿ ನಾವು ಅದು ಒಂದು ಬ್ರೆಸ್ಟ್ ಫೀಡಿಂಗ್ ಫ್ರೀಕ್ವೆನ್ಸಿ ಏನಿರ್ತದಲ್ಲ, ಕೊಡುವಂತಹ ಟೈಮಿಂಗ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಸೊ 6 ತಿಂಗಳದಿಂದ 1 ವರ್ಷದವರೆಗೂ ನಾವು ಈ ರೀತಿ ಒಂದು 2 ತಾಸಿಗೆ ನಾವು ರಾಗಿ ಗಂಜಿಯನ್ನು ಕೊಟ್ಟರೆ ಇನ್ನೊಂದು 2 ತಾಸಿಗೆ ಅಕ್ಕಿ ಗಂಜಿಯನ್ನು ಕೊಡ್ತಾ ಹೋಗ್ತೀವಿ. ಆಮೇಲೆ ಇನ್ನೊಂದು 2 ತಾಸಿಗೆ ನಾವು ಎದೆ ಹಾಲನ್ನು ನೀಡ್ತೀವಿ. ಈ ರೀತಿಯಾಗಿ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಾದ ನಂತರ ಮಗು 1 ವರ್ಷದ ಮಗು ಆದ ತಕ್ಷಣ ನಾವು ಕ್ರಮೇಣ ಕಂಪಲ್ಸರಿ 1.5 ವರ್ಷ ಅಥವಾ 2 ವರ್ಷದ ತನಕ ಮಗುವಿಗೆ ಎದೆ ಹಾಲನ್ನು ಪ್ರೊವೈಡ್ ಮಾಡಬೇಕು. ಅಂದರೆ ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟಿಗೆ ಇದು ಸಹಾಯ ಆಗ್ತದೆ ಅಂತಂದು ಡಾಕ್ಟ್ರು ಕೂಡ ನಮಗೆ ಸಜೆಷನ್ ಮಾಡಿರ್ತಾರೆ. ಸೊ 1 ವರ್ಷ ಆಲ್ಮೋಸ್ಟ್ ನಾವು 1 ವರ್ಷಕ್ಕೆ 1.5 ವರ್ಷಕ್ಕೆ ಮಗುವಿಗೆ ಬ್ರೆಸ್ಟ್ ಫೀಡಿಂಗನ್ನು ಪ್ರೊವೈಡ್ ಮಾಡೋದು ಕಡಿಮೆ ಮಾಡ್ತಾ ಬರಬೇಕು. ಅದನ್ನು ಯಾವ ರೀತಿ ಕಡಿಮೆ ಮಾಡ್ತಾ ಬರಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ನಾನು ಕೂಡ ಅದೇ ರೀತಿ ಟಿಪ್ಸನ್ನು ಫಾಲೋ ಮಾಡಿದ್ದೆ. ಸೊ ಹೀಗಾಗಿ 1 ವಾರ ಇಲ್ಲ 10 ದಿನದಲ್ಲಿ ಇದು ಪಾಸಿಬಲ್ ಆಯ್ತು. ಯಾವ ರೀತಿ ಮಾಡಿದ್ದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾವು ಮಕ್ಕಳಿಗೆ ಒಂದು ದಿನಕ್ಕೆ 4 ರಿಂದ 6 ಸಲ ಫೀಡಿಂಗ್ ಮಾಡ್ತಾ ಇದ್ವಿ ಅಂತಂದ್ರೆ ನಾವು ಹಗಲೊತ್ತು ಮಕ್ಕಳಿಗೆ ಫಸ್ಟ್ ಫೀಡಿಂಗನ್ನು ಸ್ಟಾಪ್ ಮಾಡಬೇಕಾಗ್ತೈತಿ. ಫಸ್ಟ್ ಪಾಯಿಂಟ್ ಏನಂದ್ರೆ ಹಗಲೊತ್ತು ಫೀಡಿಂಗನ್ನು ಸ್ಟಾಪ್ ಮಾಡಬೇಕಾಗ್ತೈತಿ. ರಾತ್ರಿ ಟೈಮ್ ಮಕ್ಕಳಿಗೆ ಫೀಡಿಂಗನ್ನು ಪ್ರೊವೈಡ್ ಮಾಡಬೇಕಾಗ್ತೈತಿ. ನಾವು ಒಂದು ದಿನಕ್ಕೆ ನಾವು ಫೀಡಿಂಗನ್ನು ಸ್ಟಾಪ್ ಮಾಡ್ತೀವಿ ಅಂದರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಯಾಕಂದ್ರೆ ಹುಟ್ಟಿದ ಮಗುವಿನಿಂದ ಹಿಡಿದು 1 ವರ್ಷದ ತನಕ ಅವು ಫೀಡಿಂಗಿಗೆ ಅಟ್ಯಾಚ್ ಆಗಿರ್ತಾವೆ. ಸಡನ್ಲಿ ನಾವು ಅದಕ್ಕೆ ಬಿಡಿಸಿದ್ರೆ ಜ್ವರ ಬರೋ ಚಾನ್ಸಸ್ ಇರುತ್ತೆ. ಅವಕ್ಕೆ ಒಂಥರ ಡಿಸ್ಕಂಫರ್ಟಬಲ್ ಫೀಲ್ ಆಗ್ತೈತಿ. ಸೊ ಹೀಗಾಗಿ ನಾವು ತಾಯಂದಿರು ಯಾವ ರೀತಿ ಫಾಲೋ ಮಾಡ್ಬೇಕಂದ್ರೆ, ಈಗ ಸಡನ್ಲಿ ಹಗಲೊತ್ತು ಬಿಡಿಸೋದು ಅವರಿಗೆ ಕಷ್ಟ ಆಗ್ತದೆ. ಸೊ ಹೀಗಾಗಿ ನೀವು ಹಗಲತ್ತಲ್ಲಿ 4 ಟೈಮ್ ಫೀಡಿಂಗ್ ಮಾಡ್ತಾಯಿದ್ರೆ ಹಗಲತ್ತಲ್ಲಿ ಕೊಡುವಂತಹ ಫೀಡಿಂಗ್ ಟೈಮನ್ನು ನೀವು ಕಡಿಮೆ ಮಾಡ್ಕೋಬೇಕಾಗ್ತದೆ. 4 ಸಾರಿ ಕೊಡುವಂತಹ ಟೈಮಿಂಗನ್ನು 2 ಸಾರಿ ಕೊಡಬೇಕಾಗ್ತದೆ. ಉಳ್ಕೆದ ಟೈಮ್ ಅವರಿಗೆ ಸಾಲಿಡ್ ಫುಡ್ ಆಗಿರ್ಬೋದು, ಊಟ ಮಾಡಿಸುವುದಾಗಿರ್ಬೋದು, ಹಣ್ಣು ಮತ್ತು ಬೇಯಿಸಿರುವಂತಹ ತರಕಾರಿಗಳನ್ನು ಕೊಡುವುದಾಗಿರ್ಬೋದು, ಈ ರೀತಿ ಮಾಡಿ ಆ ಒಂದು ಟೈಮಿಂಗನ್ನು ನಾವು ಗ್ರ್ಯಾಜುವಲಿ ಕಡಿಮೆ ಮಾಡ್ತಾ ಹೋಗಬೇಕು. ನಾವು ಸಡನ್ಲಿ ಕಡಿಮೆ ಮಾಡ್ತೀವಿ ಅಂದ್ರೆ ಆಗಲ್ಲ. ನಾನು ಯಾವ ರೀತಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದೆ ಅಂತಂದ್ರೆ, ಈ ಫಾರ್ ಎಕ್ಸಾಂಪಲ್ ನಾನು 4 ದಿನದಲ್ಲಿ ಹಗಲೊತ್ತು ಫೀಡಿಂಗನ್ನು ಟೋಟಲಿ ಕಡಿಮೆ ಮಾಡಿಬಿಟ್ಟೆ. ಅಂದರೆ 1 ದಿನದಲ್ಲಿ ನಾನು 4 ಸಲ ಕೊಡ್ತೀನಿ ಅಂತಂದ್ರೆ ಅವರಿಗೆ ಆಟ ಆಡಿಸ್ತಾ, ಇಲ್ಲ ಫ್ರೂಟ್ಸ್ ಕೊಡ್ತಾ, ಇಲ್ಲ ವೆಜಿಟೇಬಲನ್ನು ಕೊಡ್ತಾ ಒಂದು ಟೈಮಿಂಗನ್ನು ನಾನು ಕಡಿಮೆ ಮಾಡಿದೆ. ಅಂದರೆ ಹಗಲೊತ್ತು ನಾನು 2 ಸಲ ಫೀಡಿಂಗನ್ನು ಮಾಡ್ತಾ ಹೋದೆ. ಅದಾದ ನಂತರ ಗ್ರ್ಯಾಜುವಲಿ 2 ಸಲ ಇರೋದು 1 ಟೈಮ್ ಆಯಿತು. ಅದಾದ ನಂತರ 1 ಟೈಮ್ ಆದರೆ 1 ದಿನ ಮಾತ್ರ ತುಂಬಾ ಕಷ್ಟ ಆಯಿತು ಪಾಪ ಮಗುವಿಗೆ.
ಬಟ್ ನೆಕ್ಸ್ಟ್ ಡೇ ಈಸಿಲಿ ಅಡ್ಜಸ್ಟ್ ಆಯಿತು. ಅದಾದ ನಂತರ ನಿದ್ದೆ ಬರೋ ಟೈಮಲ್ಲಿ ಮಕ್ಕಳಿಗೆ ಸ್ವಲ್ಪ ಅವರಿಗೆ ಫೀಡಿಂಗ್ ಟೈಮಲ್ಲಿ ಬಿಡಿಸ್ಲಿಕ್ಕೆ ನಾವು ಏನು ಪ್ರೊವೈಡ್ ಮಾಡಬೇಕಂದ್ರೆ ಫ್ರೂಟ್ಸನ್ನು ಪ್ರೊವೈಡ್ ಮಾಡಬೇಕು. ಆಮೇಲೆ ಬೇಯಿಸಿಟ್ಟಿರುವಂತಹ ತರಕಾರಿಗಳನ್ನು ನಮಗೆ ಒಂದು 2 ದಿನ ತ್ರಾಸ ಆಗ್ತದೆ ಅವರಿಗೆ ಫೀಡಿಂಗನ್ನು ಬಿಡಿಸ್ಬೇಕಲ್ಲ. ಸೊ ನಾವು ಆ ಪಾಪು ಜೊತೆ ಮಗುವಿನ ಜೊತೆ ನಾವು ಕೂಡ ಕಷ್ಟಪಡಬೇಕಾಗ್ತದೆ. ಸೊ ಹೀಗಾಗಿ ಮಕ್ಕಳಿಗೆ ನಿದ್ದೆ ಬರೋ ಟೈಮಲ್ಲಿ ಒಂದು ಫ್ರೂಟ್ಸ್ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಟು ಸರಿಯಾಗಿ ಅವರಿಗೆ ಆ ಫ್ರೂಟನ್ನು ಕೊಡಬೇಕು. ಸೊ ಆ ಫ್ರೂಟನ್ನು ತಿಂತ ಮಕ್ಕಳು ನಿದ್ದೆ ಹೋಗ್ತಾರೆ. 4 ದಿನಕ್ಕೆ ಮಗು ಹಗಲೊತ್ತು ಫೀಡಿಂಗನ್ನು ಸ್ಟಾಪ್ ಮಾಡಿದ್ದಕ್ಕೆ ಟೋಟಲಿ ಸೆಟ್ ಆಗಿರ್ತದಲ್ಲ. ಸೊ ಹೀಗಾಗಿ ನಾವು ನೈಟ್ ಟೈಮ್ ಹಾಲನ್ನು ಬಿಡಿಸ್ಲಿಕ್ಕೆ ಟ್ರೈ ಮಾಡಬೇಕು. ಅದು ಯಾವ ರೀತಿ ಅಂತಂದ್ರೆ ನೈಟು ಕೂಡ ಇದೇ ಸ್ಟೆಪ್ಪನ್ನು ನೀವು ಫಾಲೋ ಮಾಡಬೇಕಾಗ್ತದೆ. ನೈಟ್ ಟೈಮ್ ನೀವು 4 ಸರಿ ಅಂದರೆ ಕೆಲವೊಂದಿಷ್ಟು ಮಕ್ಕಳು ನೈಟು ಚೆನ್ನಾಗಿ ನಿದ್ದೆ ಮಾಡ್ತಾವೆ, ಕೆಲವೊಂದಿಷ್ಟು ಮಕ್ಕಳು ಪದೇ ಪದೇ ಹಾಲನ್ನು ಕೇಳ್ತಾವೆ. ಸೊ ಹೀಗಾಗಿ ನಾನು 4 ಟೈಮ್ ಅಂತ ಹೇಳ್ತೀನಿ. 4 ಟೈಮ್ ಮಕ್ಕಳಿಗೆ ಹಾಲನ್ನು ಪ್ರೊವೈಡ್ ಮಾಡ್ತಾಯಿದ್ರೆ ಗ್ರ್ಯಾಜುವಲಿ ನೀವು ಕಡಿಮೆ ಮಾಡ್ತಾ ಹೋಗ್ಬೇಕು. ಅಂದರೆ ಇದನ್ನು ನೈಟ್ ಟೈಮ್ ಯಾವ ರೀತಿ ನಾವು ಕಡಿಮೆ ಮಾಡಬೇಕಂದ್ರೆ, ಈಗ ನಾವು ರಾತ್ರಿ ಮಕ್ಕಳಿಗೆ ಊಟವನ್ನು ಕೊಡ್ತೀವಲ್ಲ. ಸೊ ಹೀಗಾಗಿ ಮಕ್ಕಳಿಗೆ ನಾವು 8 ಗಂಟೆಗೆ ಇಲ್ಲ 7ವರೆಗೆ ಊಟವನ್ನು ಕೊಡ್ತೀವಿ. ನಾವು ಅದಕ್ಕಿಂತ ಮುಂಚೆ 5ವರೆಗೆ ಒಂದು ಸಲ ಮಕ್ಕಳಿಗೆ ಹಣ್ಣು ತರಕಾರಿ ಈ ಥರ ಊಟವನ್ನು ಮಾಡಬೇಕಾಗತ್ತೆ. ಆಮೇಲೆ ಈಗ ಒಂದೂವರೆ ತಾಸರ ಗ್ಯಾಪ್ ಇರಬೇಕು. ಚಪಾತಿ ಇಲ್ಲ ರೊಟ್ಟಿ ಅಂದರೆ ಹೆವಿ ಅಂತಲ್ಲ, ಬಿಸಿ ಬಿಸಿ ಮಧ್ಯಾಹ್ನ ನಾವು ಚೆನ್ನಾಗಿ ಮಕ್ಕಳಿಗೆ ಊಟ ಕೊಡಬೇಕಾಗ್ತದೆ. ಅಂದರೆ ಮಧ್ಯಾಹ್ನ ಮಕ್ಕಳು ಓಡಾಡೋದಾಗಿರ್ಬೋದು, ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾವೆ. ಸೊ ಮಧ್ಯಾಹ್ನನೇ ಒಂಚೂರು ರೊಟ್ಟಿ ಕೊಡುವುದಾಗಿರ್ಬೋದು, ಚಪಾತಿ. ರೊಟ್ಟಿ ಅಂತಂದ್ರೆ ದೊಡ್ಡವ್ರು ತಿನ್ನುವಂಗೆ ರೊಟ್ಟಿ ಕೊಡುವುದಲ್ಲ, ಅಂದರೆ ಅದನ್ನು ಹಾಲಲ್ಲಿ ನೆನೆ ಹಾಕುವುದಾಗಿರ್ಬೋದು. ಆ ರೀತಿ ನೆನೆ ಹಾಕಿ ರೊಟ್ಟಿ ಇಲ್ಲ ಚಪಾತಿಯನ್ನು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಮಕ್ಕಳಿಗೆ ಪ್ರೊವೈಡ್ ಮಾಡ್ತಾರೆ. 1 ವರ್ಷದ ಮಕ್ಕಳಿಗೆ ಆರಾಮ್ಸೆ ಪ್ರೊವೈಡ್ ಮಾಡ್ತಾರೆ. ಅಂದರೆ ಮಧ್ಯಾಹ್ನ ಒಂಚೂರು ರೊಟ್ಟಿ ಚಪಾತಿ ಕೊಟ್ಟರು ನಡೀತದೆ. ಅದಾದ ನಂತರ ಸಾಯಂಕಾಲ ಹಣ್ಣು ತರಕಾರಿಗಳನ್ನು ಕೊಟ್ಟರೆ ಅಲ್ಲಿಗೆ ಮಕ್ಕಳದ್ದು ಕವರ್ ಆಗಿರ್ತದೆ. ಅದಾದ ನಂತರ ನಾನು 7:30 8 ಗಂಟೆಗೆ ಮಕ್ಕಳಿಗೆ ನೈಟ್ ಟೈಮು ಊಟ ಕೊಡಬೇಕಾಗ್ತದೆ. ಬಿಕಾಸ್ ಕೆಲವೊಂದಿಷ್ಟು ಮಕ್ಕಳು 8-8ವರೆಗೆ ಮಲ್ಕೊಂಡ್ಬಿಡ್ತಾರೆ. ಸ್ವಲ್ಪ ಊಟ ಮಾಡಿದ ತಕ್ಷಣ ಮಕ್ಕಳು ಕೂಡ ಆ ಕಡೆ ಈ ಕಡೆ ಓಡಿದ್ರೆ ಡೈಜೆಷನ್ನು ಚೆನ್ನಾಗಾಗ್ತದೆ. ಸೊ 7:30 8ಕ್ಕೆ ಮಕ್ಕಳಿಗೆ ರಾತ್ರಿ ಊಟ ಕೊಡಬೇಕಾಗ್ತದೆ. ಅದಾದ ನಂತರ ಇಲ್ಲಿ ಒಂದು ಮೇನ್ ಪಾಯಿಂಟ್ ಅದ, ರಾತ್ರಿ ಎದೆ ಹಾಲು ಬಿಡಿಸ್ಲಿಕ್ಕೆ. ಇಲ್ಲಿ ಏನಪ್ಪ ಅಂತಂದ್ರೆ ಮಕ್ಕಳಿಗೆ 7:30 8ಕ್ಕೆ ಊಟವನ್ನು ಕೊಟ್ಟಾದ ತಕ್ಷಣ ಒಂದು ಅರ್ಧ ಗಂಟೆ ಮಕ್ಕಳು ಆರಾಮ್ಸೆ ಆಟ ಆಡ್ತಾರೆ. ನಾವು ಮಕ್ಕಳು ಮಲಗೋ ಟೈಮಲ್ಲಿ ಹಾಲನ್ನು ಪ್ರೊವೈಡ್ ಮಾಡಬೇಕಾಗ್ತದೆ. ಹಸುವಿನ ಹಾಲು ನೀಟಾಗಿ ಅವನ್ನ ಕುದಿಸ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿನ ಹಾಲನ್ನು ಮಕ್ಕಳಿಗೆ ಪ್ರೊವೈಡ್ ಮಾಡಿದರೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾವೆ. ಸೊ ಇಲ್ಲಿಗೆ ಮಕ್ಕಳ ಹೊಟ್ಟೆ ಆಲ್ಮೋಸ್ಟ್ ತುಂಬಿರ್ತದಲ್ಲ. ಸೊ ಹೀಗಾಗಿ ಮಕ್ಕಳು ರಾತ್ರಿ ಟೈಮ್ ಅಷ್ಟು ಹಾಲನ್ನು ಕೇಳೋಂಗಿಲ್ಲ. ಈ ಸ್ಟೆಪ್ಪನ್ನು ನೀವು ಫಾಲೋ ಮಾಡಿರಿ. ಒಂದು 4 ದಿನ ಇದೇ ಸ್ಟೆಪ್ಪನ್ನು ಫಾಲೋ ಮಾಡಿರಿ. ಟೋಟಲಿ ಮಕ್ಕಳು ಅಡ್ಜಸ್ಟ್ ಆಕ್ಕಾರ. ಸಡನ್ಲಿ ನಾವು ಮಕ್ಕಳಿಗೆ ಹಾಲು ಬಿಡಿಸೋದು ಕಷ್ಟ ಆಗ್ತೈತಿ. ಮಕ್ಕಳಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತದೆ. ಮಕ್ಕಳು ತಾಯಂದ್ರ ಮಾತು ಕೇಳ್ತಾರೆ. ಸೊ ಹೀಗಾಗಿ ಸಣ್ಣ ಮಕ್ಕಳಿಗೆ ಫೋನನ್ನು ಕೊಟ್ಟು ನಿದ್ದೆ ಮಾಡಿಸೋದಾಗಿರ್ಬೋದು, ಊಟವನ್ನು ಮಾಡಿಸೋದಾಗಿರ್ಬೋದು, ಆದಷ್ಟು ನಾವು ಕಡಿಮೆ ಮಾಡಲೇಬೇಕು. ಫೋನನ್ನು ಕೊಡಲಿಕ್ಕೆ ಹೋಗಬಾರ್ದು. ಕತೆ ಹೇಳ್ತಾ, ಹಾಡನ್ನು ಹಾಡ್ತಾ ಮಕ್ಕಳಿಗೆ ಊಟ ಮಾಡಿಸೋದಾಗಿರ್ಬೋದು, ನಿದ್ದೆ ಆಗಿರ್ಬೋದು ನಾವು ಮಾಡಲೇಬೇಕು. ತಾಯಂದಿರಾದವರು ನಾವು ಮಾಡಲೇಬೇಕು. ಒಂದು 8 ದಿನ ಹಾಲು ಬಿಡಿಸ್ಲಿಕ್ಕೆ ತಾಯಂದ್ರಿಗೆ ಕಷ್ಟ ಆಗ್ತೈತಿ, ಅದು ನನಗೆ ಗೊತ್ತಾಗ್ತೈತಿ. ಈ ಒಂದು 2 ಸ್ಟೆಪ್ಪನ್ನು ನೀವು ಫಾಲೋ ಅಪ್ ಮಾಡಿ. ಇದು ಈಸಿ ಆಗುತ್ತೆ. ತಾಯಂದ್ರಿಗೂ ಹೆಲ್ಪ್ಫುಲ್ ಆಗ್ತದೆ, ಮಕ್ಕಳಿಗೂ ಕೂಡ ಹೆಲ್ಪ್ಫುಲ್ ಆಗ್ತದೆ. ಈ ಒಂದು ಟಾಪಿಕ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.